ಕೇಳ್ಕೊತಾ ಇದ್ದೀವಿ. ಖಂಡಿತವಾಗಿಯೂ ಹೌದು. ನಿಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಅವರು ಸಮಾರೋಪ ನುಡಿಗಳನ್ನ ಇನ್ನೀಗ ಆಡ್ತಾರೆ. ಎಲ್ರಿಗೂ ನಮಸ್ಕಾರ. ತಾರಾ ಅವರು ಅಷ್ಟು ಚೆನ್ನಾಗಿ ಭಾಷಣ ಕೊಡ್ತಾರಂತ ಇವತ್ತೇ ಗೊತ್ತಾಗಿದೆ ನನಗೆ. ಬಟ್ ತಾರಕ್ಕಂಗೆ ಜೈ ಅಂತ ಯಾರು ಹೇಳಲೇ ಇಲ್ಲ. ಅವರು ಪಾಪ ಎಲ್ಲರಿಗೂ ಜೈಕಾರ ಆಗ್ತಾ ಇದ್ರು. ಆಗೋಣ ರಾಜು. ನಾನು ರಾಜಗೌಡ್ರು ತುಂಬಾ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀವಿ ಬೆಂಗಳೂರಿಂದ. ಸೊ ನಮಗೋಸ್ಕರ ಒಂದ್ಸತಿ ಬನ್ನಿ ರಾಜು. ನೀವು ಜೈ ಅನ್ನಿ ಅಷ್ಟೇ, ಓಕೆನಾ? ನಮಗೋಸ್ಕರ ಹೇಳಿಪ್ಪ, ಯಾಕೆ ಅಂತ ಹೇಳ್ತೀನಿ ಆಮೇಲೆ. ತಾರಕ್ಕಂಗೆ ಕೇಳಿಸ್ತಾ ಇಲ್ಲ, ಅವ್ರು ಬಹಳ ಬೇಜಾರು ಮಾಡ್ಕೋತಾರೆ. ಇನ್ನೊಂದ್ಸತಿ ಹೇಳಿ, ತಾರಕ್ಕಂಗೆ. ಇನ್ನೊಂದ್ಸತಿ ಬೇಕಾ? ಇನ್ನೊಂದ್ಸತಿ. ಆಕ್ಚುಲಿ ನಾನು ಕನಕಗಿರಿಗೆ ನಿನ್ನೆನೆ ಬರಬೇಕಾಗಿತ್ತು. ಬರೋಕಿನ ಮುಂಚೆ ತಾರಾ ಅವ್ರ ಮನೆಗೆ ಹೋದೆ ಅವ್ರನ್ನ ಪಿಕಪ್ ಮಾಡಕ್ಕೆ. ಅವ್ರು ಸೀರೆ ಹುಡ್ಕೊಂಡ್ ಬರ್ತೀನಿ ಅಂತ ಒಳಗೆ ಹೋದಾರ, ಇವತ್ತೇ ಬಂದಿದ್ದು. ಸೊ ಹಾಗಿರುವಾಗ ಅವ್ರ ಮನೆ ಹತ್ರ ಕಾಯ್ತಾ ಕಾಯ್ತಾ ನಾನು ಏನ್ ನೈಟ್ ಡ್ರೆಸ್ ಹಾಕೊಂಡಿದ್ದ ಅದ್ರಲ್ಲೇ ಬಂದಿದ್ದೀನಿ, ಕ್ಷಮಿಸ್ಬಿಡಿ. ಅಲ್ಲಿ ಕುತ್ಕೊಂಡಾಗ್ಲೂ ಪೆನ್ನು ಪೇಪರ್ ತಗೊಂಡು ಬರೀತಾನೆ ಇದ್ರು. ನಾನೇನೋ ಸ್ಕೂಲಲ್ಲಿ ಯಾವ್ದೋ ಮಿಸ್ ಆಗಿರೋ ಸಬ್ಜೆಕ್ಟಿಗೆ ಎಕ್ಸಾಮ್ ಬರೀತಾ ಇದಾರೆ ಅನ್ಕೊಂಡೆ, ಅವ್ರು ಸ್ಪೀಚ್ ಬರೀತಾ ಇದ್ರು. ಬಟ್ ಅವರು ನನ್ನ ಬಗ್ಗೆ ಆಡದಂತ ಮಾತುಗಳಿಗೆ ನಿಜವಾಗ್ಲೂ ಧನ್ಯವಾದಗಳಕ್ಕ. ಥ್ಯಾಂಕ್ ಯು ಸೋ ಮಚ್. ಅವ್ರನ್ನ ಇವತ್ತಿಂದ ನೋಡ್ತಾ ಇಲ್ಲ ನಾನು. ಸೊ ಬಹುಶಃ ಆ ಸಲಿಗೆಯಲ್ಲಿ ನಾನು ಮಾತಾಡಿದೆ ಅಷ್ಟೇ. ಇವತ್ತು ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದು ಈ ಭಾಗದ ನನ್ನ ಈ ಪ್ರೀತಿಯ ಕನ್ನಡಿಗರು, ಕನಕಗಿರಿಯ ನನ್ನ ಮಿತ್ರರಾದಂತ ನೀವೆಲ್ಲರೂ ನೋಡಕ್ ಅವಕಾಶ ಮಾಡಿಕೊಟ್ಟಂತ ಶಿವರಾಜ್ ಅವರಿಗೆ ಬಹಳ ಬಹಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಸತ್ಯ ಏನ್ ಹೇಳ್ಬೇಕು ಅಂದ್ರೆ, ಲೈಟ್ ಎಷ್ಟು ಬೀಳ್ತಾ ಇದೆ ಸ್ಟೇಜ್ ಮೇಲೆ ಅಂದ್ರೆ ನನಗೆ ಯಾರು ಕಾಣ್ತಾನೆ ಇಲ್ಲ. ನಿಮ್ಮನ್ನೆಲ್ಲ ನೋಡಕ್ ಬಹಳ ಆಸೆ ಇದೆ ನನಗೆ. ಬಟ್ ಲೈಟ್ ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ನನಗೆ ಯಾರು ಕಾಣ್ತಾ ಇಲ್ಲ. ಸೊ ಅಲ್ಲಿ ಹೊರಗಿದೆ ಜನ. ಥ್ಯಾಂಕ್ ಯು. ಸ್ವಲ್ಪ ಲೈಟ್ ಡಿಮ್ ಮಾಡ್ಬಿಡಿ. ಚೆನ್ನಾಗಿದ್ದೀರಾ? ಈ ಕಡೆ ಭಾಗದವರಿಗೂ ಕೇಳ್ತಾ ಇದ್ದೀನಿ, ಚೆನ್ನಾಗಿದ್ದೀರಾ? ಶಿವರಾಜ್ ಅವ್ರು ಹೇಳ್ತಾ ಇದ್ರು ಉತ್ಸವ ಎಷ್ಟು ಉತ್ಸವದಿಂದ ಅವ್ರು ಮಾಡಿದ್ರು. ತಾವು ಕೂಡ ಎಲ್ಲರೂ ಬೆಳಗಿನ ಜಾವ ತನಕ ಕೂತ್ಕೊಂಡು ಅದನ್ನ ಆನಂದಿಸ್ತಾ ಇದ್ರಿ ಅಂತ. ಖುಷಿ ಆಯ್ತಾ ಹೋಗಿ ನಾವು ಬಂದಿದ್ದು? ಖುಷಿ ಆಯ್ತಾ ಹೋಗಿ ನಾವು ಬಂದಿದ್ದು? ನಮಗೆ ಅದಕ್ಕಿಂತ ಬಹಳ ಖುಷಿ ಆಗಿದ್ದು ನಿಮ್ಮನ್ನೆಲ್ಲಾರು ನೋಡುತ್ತಾ. ನಾನು ಆಕ್ಚುಲಿ ಕನಕಗಿರಿ ಅಂದಾಗ ಇಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಒಂದು ಉತ್ಸವ ಅಂತಂದಾಗ ನಾನು ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ, ಸಾಕಷ್ಟು ಊರುಗಳಿಗೆ ಹೋಗಿದ್ದೀನಿ. ಬಟ್ ಇಷ್ಟೊಂದು ಜನ ನಾನು ನೋಡೇ ಇಲ್ಲ. ಎಲ್ಲೋ ಒಂದ್ ಕಡೆ ನಾವು ಚಿತ್ರನಟರಾಗಿ ಯಾವುದೋ ಒಂದು ಭಾಗದಿಂದ ಕೆಲಸ ಮಾಡುವಾಗ ಈ ಭಾಗದಲ್ಲೂ ನಮ್ಮನ್ನ ಇಷ್ಟೊಂದು ಪ್ರೀತಿ ಮಾಡೋ ಜನ ಇದ್ದಾರೆ, ಇಷ್ಟೊಂದು ಜನ ಇದ್ದಾರೆ ಅಂತ ಗೊತ್ತಾಗ್ಬೇಕಾದ್ರೆ ಬಹುಶಃ ನಾವು ಅವಾಗ ಎಲ್ಲ ಕಡೆ ಹೋಗ್ಲೇಬೇಕು ಅನ್ಸುತ್ತೆ. ಉತ್ಸವದ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಈ ಸತಿ ಬಂದಾಗ ಶಿವರಾಜ್ ಅವ್ರು ಏನ್ ಹೇಳಿದ್ರು ಅದ್ರ ಪ್ರಕಾರ ಬಹಳ ಆಸಕ್ತಿ ತಗೊಂಡು ಮಾಡಿದ್ದಾರೆ ಅವರು. ನನಗೆ ಸರ್ಕಾರ ಏನು ಅಂತ ಅರ್ಥ ಆಗಲ್ಲ, ಎಷ್ಟು ಸರ್ಕಾರ ಇದೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ಅವ್ರು ಏನೇ ಮಾಡಿದ್ರು ನಿಮಗೋಸ್ಕರ ಪ್ರೀತಿಯಿಂದ ಮಾಡಿದ್ದಾರೆ. ಒಳ್ಳೆಯವರು ಒಳ್ಳೇದ್ ಮಾಡುವಾಗ ಒಳ್ಳೆತನನ್ನ ತಾವು ಉಳಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಾನು. ಇನ್ನು ನನ್ ಕೆಲ್ಸಕ್ಕೆ ಬರ್ತೀನಿ, ಯಾಕಂದ್ರೆ ನನಗೆ ಭಾಷಣ ಗೀಷಣ ಬರಲ್ಲ ಅಷ್ಟೊಂದು. ತಾರಕ ಹೇಳ್ತಾ ಇದ್ರು ಗಾಯಕ, ನಾಯಕ, ನಿರ್ಮಾಪಕ,
ನಿರ್ದೇಶಕ ಎಲ್ಲ ಮಾಡ್ತಾರಂತ ಹೇಳಿದ್ರು. ಅಂದ್ರೆ ಅರ್ಥ ಏನು ಅಂದ್ರೆ ಗಾಯಕ ನಾನು ಹಾಡ್ತೀನಿ, ಆಕ್ಟಿಂಗ್ ನಾನು ಮಾಡ್ತೀನಿ, ನಿರ್ದೇಶಕ ಅಂದ್ಮೇಲೆ ನಾಯಕಿ ನಟಿಯರಾದ ಅವರು ಬಂದು ಡ್ಯಾನ್ಸ್ ಮಾಡ್ಬೇಕು ತಾನೆ. ನಾವ್ ಹೇಳಿದ್ಮೇಲೆ ಮಾಡ್ಲಿಲ್ಲ ಅಂದಾಗ ನಾನ್ ನಿರ್ದೇಶಕರಾಗಿ ನಮಗೇನ್ ಬೆಲೆ ಸಿಗ್ತಾ ಹಾಗಾದ್ರೆ? ಅವರು ಬಹಳ ಒಳ್ಳೆ ಕಲಾವಿದೆ. ಅವ್ರು ಯಾವತ್ತಿಗೂ ಗೊತ್ತಿರೋದೇನಂದ್ರೆ ನಿರ್ದೇಶಕರು ಹೇಳಿದ್ದೆಲ್ಲ ಮಾಡಿದ್ದಾರೆ, ಅದಕ್ಕೋಸ್ಕರ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ. ಈಗ ನಾನೊಬ್ಬ ನಿರ್ದೇಶಕನಾಗಿ ಡ್ಯಾನ್ಸ್ ಮಾಡಿಸ್ಲಾ? ಈಗ ಒಂದ್ ನಿಮಿಷ ರೀ, ಆಕ್ಚುಲಿ ನೀವೆಲ್ಲಾರು ಓಕೆ, ವೇದಿಕೆ ಮೇಲೆ ಎಷ್ಟು ಜನ ಅವ್ರು ಡ್ಯಾನ್ಸ್ ಮಾಡ್ಬೇಕಿದಾರೆ ಅಂತ ಕೇಳ್ತೀನಿ. ನೀವೆಲ್ಲಾರು ಹೇಳಿ, ಡ್ಯಾನ್ಸ್ ಮಾಡಿಸ್ಲಿದ್ರಪ್ಪ? ಓಕೆ, ವೇದಿಕೆ ಮೇಲೆ ಇರೋರಿಗೆ ತಾರಕ ಯಾರ್ಯಾರಿಗೆ ಡ್ಯಾನ್ಸ್ ಮಾಡ್ಬೇಕು ಕೈ ಎತ್ತೀನಿ ಅನ್ಸುತ್ತೆ ದಯವಿಟ್ಟು. ಹಿರಿಯರಿಂದ ಬಹಳ ಹಿರಿಯರು ಜನ ಹೇಳ್ತಾ ಇದ್ದಾರೆ, ಅವ್ರು ಕೈ ಎತ್ತಿದ್ದಕ್ಕೇನಕ್ಕೆ ಹೇಳಿ? ಅವರೆಲ್ಲ ಕೈ ಎತ್ತಿದ್ದೇನಕ್ಕೆ? ಇಲ್ಲ ಇಲ್ಲ, ದಯವಿಟ್ಟು ಬೇಡಿ, ನಮ್ಮನ್ನು ಉಪಕಾರ ಮಾಡಿ ಅವ್ರ ಕೈ ಡ್ಯಾನ್ಸ್ ಮಾಡಿಸ್ಬೇಡಿ ಅಂದ್ರು ಅವರು. ಏನಕ್ಕ ಹೋಲಿ, ಅವ್ರ ಕೆಲವೊಂದು ಲೈನ್ ಹಾಡಾಡ್ಸಲ್ವೇ? ಇಲ್ಲಿವರೆಗೆ ಬಂದಿದ್ದಾರೆ, ಬೇಕಾ? ಬೇಡ ಅಂತಕ್ಕ. ಸತ್ಯ ಹೇಳ್ತಾರೆ ಜನ, ತುಂಬಾ ಬೇಜಾರಾಗತ್ತಲ್ಲ. ಇಲ್ಲ, ಇವತ್ತು ಅವ್ರು ಏನ್ ನನ್ನ ಬಗ್ಗೆ ಹೇಳಿದ್ರು, ನಾನೊಂದು ಮಾತು ಹೇಳ್ತೀನಿ, ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮಿಂದ ಒಬ್ರು ಆರ್ಟಿಸ್ಟ್ ಹೋಗ್ಬಿಟ್ಟು ರಾಷ್ಟ್ರ ಪ್ರಶಸ್ತಿ ಗೆದ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಮಗೆ ಬಹಳ 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 ಖುಷಿ ಆಗುತ್ತದೆ. ಅಂಡ್ ಐ ಥಿಂಕ್ ಶಿ ಡಿಸರ್ವ್ಸ್ ಅ ವಂಡರ್ಫುಲ್ ಕ್ಲಾಸ್ ಫಾರ್ ದಟ್. ಹಿಂದೆ ಚಪ್ಪಾಳೆ ತಟ್ರಪ್ಪ ಅವ್ರಿಗೆ. ತಾರಕ, ಹ್ಯಾಟ್ಸ್ ಆಫ್. ಈಗ ಯಾವ ಸಿನಿಮಾ ಡೈಲಾಗ್ ಬೇಕು ಹೇಳಿ ಹೇಳ್ತೀನಿ. ನಾನು ವಿಷಯಕ್ಕೆ ಬರೋಣ, ಯಾಕಂದ್ರೆ ನನಗೆ ಇಷ್ಟೆಲ್ಲ ಮಾತಾಡಿದೆ ಹೆಚ್ಚು. ನಾನು ಇವತ್ತು ಸ್ವಲ್ಪ ಏನಾದ್ರು ಇದೆಯೇನಪ್ಪ, ಎಕೋ ರೆವೋಬ್ ಏನಾದ್ರು ಇದೆಯಾ? ಶೇಖ್ ಇದೆಯಾ? ಶೇಖ್, just give a little delay and